ತ್ರಿವಿಕ್ರಮ್ ಬಗ್ಗೆ ಬಿಗ್ ಬಾಸ್ ಮುಗಿದ ಮೇಲೆ ಒಂದು ಬ್ರೇಕಿಂಗ್ ಮತ್ತು ಶಾಕಿಂಗ್ ನ್ಯೂಸ್ ಒಂದು ಗೊತ್ತಾಗ್ತಾ ಇದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಇದ್ದಾಗ ಈ ವಿಚಾರ ವೈರಲ್ ಆಗಲೇ ಇಲ್ಲ. ಆದರೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬೋಕೆ ಶುರುವಾಗಿದೆ. ನಿಜವಾಗ್ಲೂ ತ್ರಿವಿಕ್ರಮ್ ರಶ್ಮಿಕಾ ಮಂದಣ್ಣನನ್ನು ಲವ್ ಮಾಡ್ತಿದ್ರಾ? ರಶ್ಮಿಕಾ ಮಂದಣ್ಣ ಮತ್ತು ತ್ರಿವಿಕ್ರಮ್ ಇಬ್ರು ಡೇಟಿಂಗ್ ಮಾಡ್ತಾ ಇದ್ರಾ, ಚಾಟಿಂಗ್ ಮಾಡ್ತಿದ್ರಾ, ಮೀಟಿಂಗ್ ಮಾಡ್ತಾ ಇದ್ರಾ? ಸೊ ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಾರಣ ಫೋಟೋಗಳು ವೈರಲ್ ಆಗ್ತಾ ಇದೆ. ರಶ್ಮಿಕಾ ಮಂದಣ್ಣ ಎಲ್ಲಿ, ತ್ರಿವಿಕ್ರಮ್ ಎಲ್ಲಿ, ನ್ಯಾಷನಲ್ ಕ್ರಶ್ ಎಲ್ಲಿ, ನಮ್ಮ ಪದ್ಮಾವತಿ ಸೀರಿಯಲ್ನ ಹೀರೋ ಎಲ್ಲಿ ಅಂತ ಜನ ತಲೆಯಲ್ಲಿ ಹುಳ ಬಿಟ್ಕೊಂಡು ಏನಾಗಿರ್ಬೋದಪ್ಪ ಅಂತ ಯೋಚಿಸ್ತಿದ್ದಾರೆ. ಫೈನಲಿ ರಶ್ಮಿಕಾ ಮತ್ತು ತ್ರಿವಿಕ್ರಮ್ ನಡುವಿನ ಸಂಬಂಧ ಏನು, ಇವರಿಬ್ರು ಯಾವಾಗ ಫ್ರೆಂಡ್ಸ್ ಆಗಿದ್ರು, ಲವ್ನಲ್ಲಿ ಯಾವಾಗ ಬಿದ್ದಿದ್ರು, ಇದೆಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಹಾಗಿದ್ರೆ ತ್ರಿವಿಕ್ರಮ್ ಭವ್ಯನ ಜೊತೆಗೆ ಮಾಡಿದ್ದು ಫ್ಲರ್ಟಾ? ಭವ್ಯಗಿಂತ ಸೂಪರ್ ಆಗಿರೋ ರಶ್ಮಿಕನ್ ಜೊತೆಗೇನೆ ತ್ರಿವಿಕ್ರಮ್ ಲವ್ವಲ್ಲಿ ಬಿದ್ದಿದ್ರಾ? ಸೊ ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ತ್ರಿವಿಕ್ರಮ್ ಬಿಗ್ ಬಾಸ್ಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಜನಕ್ಕೆ ಇಷ್ಟನೂ ಆಗಿದ್ದಿದೆ, ಹತ್ತಿರ ಆಗಿದ್ದು ಇದೆ. ಸೀರಿಯಲ್ ಮಾಡ್ತಾ ಇದ್ದಾಗ ಒಬ್ಬ ಸೀರಿಯಲ್ನ ನಟ ಅಂತ ನೋಡ್ತಾ ಇದ್ರು ಹೊರತು ಇನ್ನು ಆತ್ಮೀಯವಾಗಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾಗಲಿ, ಅವ್ರ ಹಿನ್ನೆಲೆ ಬಗ್ಗೆ ತಿಳ್ಕೊಂಡಿದ್ದಾಗಲಿ ಇದ್ಯಾವುದೂ ಕೂಡ ಇಲ್ಲ. ಆದರೆ ಬಿಗ್ ಬಾಸಿಗೆ ಬಂದ ಮೇಲೆ ತ್ರಿವಿಕ್ರಮ್ ಯಾರು, ಒಬ್ಬ ಲಾರಿ ಡ್ರೈವರ್ ಮಗ, ಇವತ್ತಿಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದು ಗ್ರೇಟು. ತ್ರಿವಿಕ್ರಮ್ ತಾಯಿ ಮಾತ್ರ ಇದ್ದಾರೆ. ಮನೆಯಲ್ಲಿ ಬಡತನ ಅನ್ನೋದು ಇದೆ. ಒಂದು ಸಕ್ಸಸ್ಸಿಗೋಸ್ಕರ ಕಾಯ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಗೊತ್ತಾಗಿ ಬಿಡ್ತು. ಹಾಗೆಯೇ ಬಿಗ್ ಬಾಸ್ನಲ್ಲಿ ಭವ್ಯ ಜೊತೆಗೆ ಕ್ಲೋಸ್ ಆಗಿದ್ದರಿಂದ ಭವ್ಯ ಮತ್ತು ತ್ರಿವಿಕ್ರಮ್ ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ದು ಕೂಡ ಇದೆ. ತ್ರಿವಿಕ್ರಮ್ ಮತ್ತು ಭವ್ಯ ಮದುವೆ ಆಗ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ಹುಟ್ಟಾಕಲಾಗಿತ್ತು. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದರು. ಆದರೆ ಬಿಗ್ ಬಾಸ್ ಮುಗಿತಾ ಇದ್ದ ಹಾಗೆಯೇ ತ್ರಿವಿಕ್ರಮ್ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ನಿಜವಾಗ್ಲೂ ಆಶ್ಚರ್ಯ ತರಿಸಿತ್ತು. ಭವ್ಯ ನನಗಿಂತ ತೀರಾ ಚಿಕ್ಕವಳಾಗಿರೋದ್ರಿಂದ ಮದುವೆ ಆಗೋ ಪ್ಲ್ಯಾನಲ್ಲೆಲ್ಲ ಇಲ್ಲ, ನಾವು ಜಸ್ಟ್ ಫ್ರೆಂಡ್ಸ್ ಮಾತ್ರ ಅನ್ನೋದನ್ನು ಹೇಳಿದರು. ಆದರೆ ಇದೀಗ ತ್ರಿವಿಕ್ರಮ್ ಭವ್ಯ ಜೊತೆಗೆ ಮಾತ್ರ ಅಲ್ಲ, ಇದಕ್ಕಿಂತ ಮುಂಚಿತವಾಗಿ ಬೇರೆ ಹುಡುಗಿಯೊದ್ರಿಗೂ ಕೂಡ ಕ್ಲೋಸ್ ಆಗಿದ್ರು, ಜೊತೆಗಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಇನ್ಯಾರು ಅಲ್ಲ, ನಮ್ಮ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ. ನಿಮಗೆಲ್ಲ ಗೊತ್ತಿರೋ ಹಾಗೇನೆ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಇಬ್ಬರೂ ಪ್ರೀತಿಯಲ್ಲಿ ಬಿದ್ದಿದ್ರು. ಮಾಡಿದ್ದು ಒಂದೇ ಸಿನಿಮಾ ಒಟ್ಟಿಗೆ, ಅದು ಕಿರಿಕ್ ಪಾರ್ಟಿ. ಅದಾದಮೇಲೆ ಇವರಿಬ್ಬರು ಲವ್ವಲ್ಲಿ ಬಿದ್ದಿದ್ದಾರೆ ಅನ್ನುವಂಥ ಗುಸು ಪಿಸು ಇಡೀ ಸ್ಯಾಂಡಲ್ವುಡ್ನ ಸುತ್ತ ಹರಿದಾಡೋಕ್ಕೆ ಶುರು ಆಯಿತು. ಅದಾದಮೇಲೆ ಇಬ್ಬರೂ ಒಪ್ಕೊಂಡ್ರು, ಜೊತೆಗೆ ಮನೆಯವರನ್ನು ಒಪ್ಪಿಸಿದ್ರು. ಹಾಗೆಯೇ ಅದ್ದೂರಿಯಾಗಿ ಎಂಗೇಜ್ಮೆಂಟನ್ನು ಕೂಡ ಮಾಡಿಕೊಂಡಿದ್ರು. ಮಾಡಿದ ಒನ್ ಡೇ ಫಿಲಮ್ನಲ್ಲಿ ಹೀರೋನನ್ನೇ ಕ್ಯಾಚಕ್ಕೋಗ್ಬಿಟ್ಲಲ್ಲ ಹುಡುಗಿ ಅಂತ ತುಂಬ ಜನ ಅಂದಿದ್ದು ಕೂಡ ಇದೆ. ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಅಂದಿದ್ದು ಕೂಡ ಇದೆ. ನಮ್ಮ ಸಿಂಪಲ್ ಸ್ಟಾರ್ಗೆ ರಶ್ಮಿಕಾ ತುಂಬ ಕ್ಯೂಟಾಗಿ ಸೆಟ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದು ಕೂಡ ಇದೆ. ಆದರೆ ಇನ್ನೇನು ಮದುವೆ ಆಗ್ತಾರೆ ಅನ್ನುವಷ್ಟರಲ್ಲಿ ಮದುವೆನೂ ಇಲ್ಲ, ಏನೂ ಇಲ್ಲ ಅಂತ ಆಗಿದ್ದಂಥ ಎಂಗೇಜ್ಮೆಂಟನ್ನೇ ಬ್ರೇಕಪ್ ಮಾಡ್ಕೊಂಡು ಬಿಡ್ತಾರೆ. ಅದಾದಮೇಲೆ ರಕ್ಷಿತ್ ಒಂದು ರೀತಿಯಲ್ಲಿ ಸೈಲೆಂಟ್ ಆದರೂ ಅಥವಾ ಸೈಡ್ ಆದರೂ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ರಶ್ಮಿಕಾ ಮಾತ್ರ ತಮ್ಮ ಸಕ್ಸಸ್ನ ಮೆಟ್ಟಿಲನ್ನು ಏರ್ತಾನೆ ಹೋದರು. ಇವತ್ತು ರಶ್ಮಿಕಾನ ಯಾರು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದಿ, ಟಾಲಿವುಡ್ಡು ಅಂತ ಎಲ್ಲ ವುಡ್ಡಲ್ಲೂ ಕೂಡ ಸಿಕ್ಕಾಬಟ್ಟೆ ಬ್ಯುಸಿ ಆಗಿದ್ದಾರೆ ಮತ್ತು ಬಹು ಬೇಡಿಕೆಯ ನಟಿ ಕೂಡ ಆಗಿದ್ದಾರೆ. ಇಂಥ ರಶ್ಮಿಕಾ ರಕ್ಷಿತ್ನ ಯಾಕೆ ಬಿಟ್ರು ಅನ್ನೋದ್ರ ಬಗ್ಗೆ ಎಲ್ಲಿವರೆಗೂ ಕ್ಲಾರಿಟಿ ಅನ್ನೋದು ಮಾತ್ರ ಸಿಕ್ಕಿಲ್ಲ. ಆದರೆ ಈ ರಶ್ಮಿಕಾ ರಕ್ಷಿತ್ನ ಲವ್ ಮಾಡೋದಕ್ಕಿಂತ ಮುಂಚೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕರೆಕ್ಟಾಗಿ ಬೇರೂರೋದಕ್ಕಿಂತ ಮುಂಚೆ, ಕಿರಿಕ್ ಪಾರ್ಟಿ ಮಾಡೋದಕ್ಕಿಂತ ಮುಂಚೆ ನಮ್ಮ ತ್ರಿವಿಕ್ರಮ್ ಜೊತೆಗೆ ಓಡಾಡ್ತಾ ಇದ್ರು ಅನ್ನುವಂಥ ಸುದ್ದಿಗೆ ಆ ಫೋಟೋನೇ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಹಲ್ಚಲ್ ಎಬ್ಬಿಸಿರುವಂಥದ್ದು. ಆ ಫೋಟೋದ ನೋಡಿದ ತಕ್ಷಣ ಅಭಿಮಾನಿಗಳು ಶಾಕ್ ಆಗಿಬಿಟ್ಟಿದ್ದಾರೆ. ಅಯ್ಯೋ, ರಶ್ಮಿಕಾ ಮೊದಲು ಪಟಾಯಿಸ್ಕೊಂಡಿದ್ದು ನಮ್ಮ ತ್ರಿವಿಕ್ರಮ್ನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ಗೂ ಮತ್ತು ರಶ್ಮಿಕಾಗೂ ಏನು ಸಮಸ್ಯೆ ಆಗಿತ್ತು, ಯಾಕಿಬ್ರು ದೂರ ಆದರು, ಈ ವಿಚಾರವನ್ನು ಎಲ್ಲಿಯೂ ಯಾಕೂ ಹೇಳ್ಕೊಂಡಿಲ್ವಲ್ಲ ಯಾಕೆ, ಬಿಗ್ ಬಾಸ್ನಲ್ಲಿ ಒಮ್ಮೆ ಕೂಡ ರಶ್ಮಿಕಾ ಬಗ್ಗೆ ತ್ರಿವಿಕ್ರಮ್ ಮಾತಾಡ್ಕೊಂಡಿಲ್ಲ ಯಾಕೆ, ಸೊ ಈ ವಿಚಾರ ಯಾಕೆ ಹೊರಗೆ ಬರಲೇ ಇಲ್ಲ, ಈ ಸುದ್ದಿಗಳು ವೈರಲ್ ಆಗಿತ್ತು. ಆದರೆ ಇದೀಗ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇದೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೇ ತುಂಬ ಬಾರಿ ತ್ರಿವಿಕ್ರಮ್ ಕೂಡ ಹೇಳಿದ್ದಾರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಹೀರೋ ಆಗಬೇಕು ಅನ್ನುವಂಥ ಮಹದಾಸೆ ನನಗಿತ್ತು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗಲೇ ಇಲ್ಲ. ಸೀರಿಯಲ್ಗೆ ಮಾತ್ರ ಸೀಮಿತ ಆಗಿದ್ದೆ. ಕ್ರಿಕೆಟಿಗ ಆಗಬೇಕು ಅನ್ನುವಂಥ ಮಹದಾಸೆ ಇತ್ತು, ಆದರೆ ಅದು ಕೂಡ ಯಾಕೋ ಸಾಧ್ಯ ಆಗಲೇ ಇಲ್ಲ ಅಂತ. ಅದೇ ರೀತಿಯಾಗಿ ತ್ರಿವಿಕ್ರಮ್ ಪ್ರಯತ್ನದ ಹಾದಿಯಲ್ಲಿ ಇದ್ದರು. ಯಾವುದಾದ್ರೂ ಒಂದು ಸಿನಿಮಾ ಮಾಡಲೇಬೇಕು, ಸೂಪರ್ ಡೂಪರ್ ಹಿಟ್ ಆಗಲೇಬೇಕು ಅಂತ ಪ್ರಯತ್ನಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ರಶ್ಮಿಕಾ ಇನ್ನೂ ಕಾಲೇಜಿನಲ್ಲೇ ಇದ್ದರು. ರಶ್ಮಿಕಾ ಕೂಡ
ಒಂದಷ್ಟು ಸಿನಿಮಾಗಳನ್ನು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ರು. ಆಗ ಸೆಟ್ ಏರಿದ್ದೇ ಒಂದು ಸಿನಿಮಾ, ಅದರಲ್ಲಿ ರಶ್ಮಿಕಾ ಮತ್ತು ತ್ರಿವಿಕ್ರಮ್ ಹೀರೋಯಿನ್ ಆಗಿದ್ರು. ಇದು ಮುಹೂರ್ತ ಕೂಡ ಆಗಿತ್ತು. ಇನ್ನೇನು ಸಿನಿಮಾ ಸೆಟ್ ಏರಿತ್ತು, ಶೂಟಿಂಗ್ ಪ್ರಾರಂಭ ಆಗಬೇಕಾಗಿತ್ತು, ಪೂಜೆಗಳೆಲ್ಲವೂ ಮುಗ್ದೋಗಿತ್ತು. ಒಂದಷ್ಟು ಸ್ಟಿಲ್ಗಳು ಕೂಡ ವೈರಲ್ಲು ಆಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ರಶ್ಮಿಕನ್ ಹಣೆ ಬರೋ ಸರಿ ಇರಲಿಲ್ಲೋ, ತ್ರಿವಿಕ್ರಮ್ ಹಣೆ ಬರೋ ಸರಿ ಇರಲಿಲ್ಲೋ ಗೊತ್ತಿಲ್ಲ. ಆ ಸಿನಿಮಾ ಅರ್ಧಕ್ಕೆ ನಿಂತೋಯ್ತು. ಸಿನಿಮಾ ಶೂಟಿಂಗೂ ಆಗಲಿಲ್ಲ, ರಿಲೀಸು ಆಗಲಿಲ್ಲ, ಸಿನಿಮಾ ಹೆಸರು ಕೂಡ ಸೌಂಡೂ ಆಗಲಿಲ್ಲ. ಸೊ ಆ ಸಂದರ್ಭದಲ್ಲಿ ರಶ್ಮಿಕಾ ಮತ್ತು ತ್ರಿವಿಕ್ರಮ್ ಇಬ್ಬರೂ ಕ್ಲೋಸ್ ಆಗಿದ್ದು, ಒಂದು ಆಪ್ತತೆ ಬೆಳೆದಿತ್ತು. ಯಾಕಂದರೆ ಇಬ್ಬರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರು. ಮತ್ತಾಗ ರಶ್ಮಿಕಾ ಏನೂ ಅಲ್ಲ, ಸೊ ತ್ರಿವಿಕ್ರಮ್ ಕೂಡ ಏನೂ ಅಲ್ಲ. ಹಾಗಾಗಿ ಅವರಿಬ್ಬರ ಒಟ್ಟಿಗೆ ಇದ್ದಂಥ ಫೋಟೋಗಳು ವೈರಲ್ ಆಗಿದೆ. ಅದನ್ನು ಹೊರತುಪಡಿಸಿದರೆ ಲವ್ವೂ ಇಲ್ಲ, ಬ್ರೇಕಪ್ಪು ಇಲ್ಲ, ಎಂಗೇಜ್ಮೆಂಟು ಇಲ್ಲ, ಏನೂ ಇಲ್ಲ. ಆದರೆ ಈಗ ಆ ಫೋಟೋ ವೈರಲ್ ಆಗಿದ್ದು ಹೆಂಗೆ ಅನ್ನೋದೇ ಆಶ್ಚರ್ಯ. ಜೊತೆಗೆ ಲವ್ ಮಾಡ್ತಿದ್ರು ಅನ್ನುವಂಥ ಸುದ್ದಿ ಎಲ್ಲ ಓಡಾಡ್ತಿದೆ. ಇನ್ನು ಕೆಲವರು ಈ ರಶ್ಮಿಕನ ಮೊದಲು ಹೀರೋಯಿನ್ ಅಂತ ಪಕ್ಕದಲ್ಲಿ ನಿಲ್ಲಿಸ್ಕೊಂಡಿದ್ದೆ ತ್ರಿವಿಕ್ರಮ್ ಲತ್ತೆ ಆಗೋಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬಿಗ್ ಬಾಸ್ ಅಲ್ಲೂ ಸೋತಿದ್ದು ರಶ್ಮಿಕಾ ಅದೃಷ್ಟ ಅಲ್ಲ ದುರದೃಷ್ಟ ಅಂತ ಹೇಳ್ತಿದ್ದಾರೆ.